ನಾನು ಸುದರ್ಶನ್ ಸರ್ ಕೇಳಿಬಿಡ್ತೀನಿ. ಸುದರ್ಶನ್ ಸರ್, ಈಗ ನಾವಿಲ್ಲಿ ಯಾರಿಗೆ ಏನೇನು ಸಿಕ್ತು, ಏನೇನು ಸಿಕ್ಕಲಿಲ್ಲ, ಯಾರು ಪಡ್ಕೊಂಡ್ರು, ಯಾರು ಕಳ್ಕೊಂಡ್ರು ಅನ್ನೋ ವಿಚಾರಕ್ಕೆ ಬಂದಾಗ ಬಹಳ ಇಂಟ್ರೆಸ್ಟಿಂಗ್ ಪ್ರಶ್ನೆಗಳು ಬರ್ತವೆ ಸರ್. ಈಗ ನೋಡಿ, ಅವಾಗಿದ್ದ ದೊಡ್ಡ ಚರ್ಚೆ ಅಂದರೆ ಎಪ್ಸ್ಟೀನ್ ಫೈಲ್ಸ್, ಕಾಮಕೇಳಿ, ಕಾಮಕಾಂಡ ಅಂತ ಬಂದಾಗ ಅದು ಇಂಥ ದೇಶದ ಮುಖ್ಯಸ್ಥರುಗಳನ್ನು ಅಥವಾ ಉದ್ಯಮಿಗಳನ್ನು ಹುರಿದು ಮುಕ್ಕಲಿಲ್ಲ ಅಂತ ಮೇಯ್ನ್ ಆಗಿರ್ತಕ್ಕಂಥ ಯಾವ ದೇಶದವರು ಇಲ್ಲ, ಎಲ್ಲರೂ ಆ ದ್ವೀಪಕ್ಕೆ ಹೋಗಿರೋ ರೀತಿಯಲ್ಲೇ ಅದರ ಒಂದು ಲೆಕ್ಕಾಚಾರಕ್ಕೆ ಬಂದುಬಿಡ್ತದ್ದು. ಆ ಒಂದು ವಿಚಾರದ ಡಿವಿಯೇಷನ್ಗೋಸ್ಕರವಾಗಿ ಇಸ್ರೇಲ್ನ ಅಥವಾ ಗ್ರೇಟರ್ ಇಸ್ರೇಲ್ನ ಹಲವಾರು ವರ್ಷಗಳ ಹಂಬಲಕ್ಕೆ ಇರಾನ್ ಸಿಕ್ತು. ಇದೇ ಅಮೆರಿಕಾಗೆ ಎಪ್ಸ್ಟೀನ್ ಫೈಲ್ಸಿಂದ ಡೈವರ್ಟ್ ಆದರೆ ಸಾಕು ಅಂಥೇಳಿ ಖಮೇನಿ ಚೇಂಜ್ ಮಾಡೋಣ ಅಂತ ಬಂತು. 87 ವರ್ಷದ ಮನುಷ್ಯ, ಅಲ್ಲಿ IRGC ಮುಖ್ಯಸ್ಥರು, ಖಮೇನಿ ಎಲ್ಲ ಮುಗಿಸಿದ್ರು. ರೆಜಿಮ್ ಚೇಂಜ್ ಆಯಿತಾ? ಆಗಲಿಲ್ಲ. ಅಲ್ಲೇನು ಸಂವರ್ಧಿತ ಯುರೇನಿಯಮನ್ನು ಎತ್ಕೊಂಡು ಬಂದುಬಿಟ್ರಾ ಬಾಕ್ಸ್ಗಳಲ್ಲಿ ತುಂಬಿಕೊಂಡು? ಇಲ್ಲ. ಅಥವಾ ಬೇರೇನಾದರೂ ಗಳಿಸ್ಕೊಂಡ್ರಾ? ಇಲ್ಲ. ಜನ ಸತ್ತರು. ಒಂದು ದೇಶ ಮಾಧ್ಯಮಗಳಿಗೆ ಸರಿಯಾಗಿ ಎಂಟ್ರಿ ಇಲ್ದಿರತಕ್ಕಂಥ ದೇಶ, 33 ಜನ ಸತ್ತೋಗ್ಬಿಟ್ರು, 8,000 ಜನ ಗಾಯ ಆಯಿತು ಅಂತ ಲೆಕ್ಕ ಹೇಳ್ತಾರೆ. 3 ತಿಂಗಳು ಯುದ್ಧ ಆಗಿ ಬರೀ 3 ಜನ ಸತ್ತರಂತೆ ಇಸ್ರೇಲಲ್ಲಿ. ಇಲ್ಲಿ ಇನ್ನೊಂದು ಕಡೆ ಕೇಳಿದಾಗ ಇವ್ರದ್ದೆಲ್ಲ ಓಪನ್ ಬುಕ್, ಇವ್ರದ್ದು ಇರಾನಲ್ಲಿ ನಮ್ಮಲ್ಲಿ 1000 ಜನ ಸತ್ತರು, 1000 ಜನ ಗಾಯ ಆಯಿತು ಅಂತಾರೆ. ಅಮೆರಿಕ ಬಿಡಿ, ಅಲ್ಲೂ ಒಂದಷ್ಟು ಶವಪೆಟ್ಟಿಗೆಗಳು ಅಲ್ಲೂ ಕೂಡ ಬಂದಿವೆ. ಪಾಯಿಂಟ್ ಏನು ಅಂದರೆ ಯಾರಿಗೇನು ಸಿಕ್ತು ಅಂತ ಸರ್ ಇದರಲ್ಲಿ? ಈ ಎಪ್ಸ್ಟೀನ್ ಫೈಲ್ ಜೊತೆಗೆ ಇನ್ನೊಂದು ಆಕಸ್ಮಿಕವಾಗಿ ನಡೆದ ಘಟನೆ ಏನು ಅಂದ್ರೆ, ವೆನಿಜುವಾಲಾದ ಅಧ್ಯಕ್ಷ ಮತ್ತು ಅವರ ಶ್ರೀಮತಿಯನ್ನ ಫೋರ್ಸಸ್ ಕಿಡ್ನಾಪ್ ಮಾಡ್ಕೊಂಡು ಹೋಗ್ಬಿಟ್ಟು ಅವರು ಅವರ ಕಚ್ಚಾ ತೈಲದ ಮೇಲೆ ಅವರ ಆಧಿಪತ್ಯ ಎಷ್ಟು ಸಾಧಿಸಿದ್ರು ಅಂತ ಗೊತ್ತಿಲ್ಲ, ಅಂತೂ ಈಗ ವೆನಿಜುವಾಲಾ ಅವರ ಕಂಟ್ರೋಲ್ ಅಲ್ಲಿ ಇದೆ. ಒಂದು ನಾಮಿನೇಟೆಡ್ ಪ್ರೈಮ್ ಮಿನಿಸ್ಟರ್ ಇದ್ದಾರೆ. ಹೌ ಫ್ರೀ ಶಿ ಈಸ್ ವಿ ಡೋಂಟ್ ನೋ. ಆಮೇಲೆ ಅದೇ ಸಮಯದಲ್ಲಿ ಒಂದಿಷ್ಟು ಈ ಬೊಂಬೈಯ ಭಾಷೆಯಲ್ಲಿ ಮಾತು ಹೇಳ್ಬೇಕು ಅಂದ್ರೆ, ನೇತನ್ಯಾಹು ಟ್ರಂಪ್ ಕೋ ಮಾಮೂ ಬನಾ ದಿಯಾ. ಇಟ್ ಈಸ್ ಆಕ್ಚುಲಿ ನೇತನ್ಯಾಹುನ ಯುದ್ಧ. ಯಾಕಂದ್ರೆ ಒಂದು ಎಕ್ಸಿಸ್ಟೆನ್ಷಿಯಲ್ ಯುದ್ಧ ಅವರಿಗೆ, ಇಸ್ರೇಲಿಗೆ. ಸಾರಿ ಟು ಇಂಟರಪ್ಟ್, ಒಂದು ಪ್ರಶ್ನೆ ಕೇಳಿಬಿಡ್ತೀನಿ. ಟ್ರಂಪು ಮಾಮು ಆಗೋಷ್ಟು ವೀಕ ಸರ್? ಅಂತ ದೊಡ್ಡ ಬಿಸ್ನೆಸ್ ಮನ್ನು, 80ನೇ ವಯಸ್ಸು ಕಾಲಿಟ್ಟಿರೋ ಮನುಷ್ಯ ಆ ಥರ ಮಾಮು ಆಗ್ಬಿಡ್ತಾನ? ಅಥವಾ ಎಪ್ಸ್ಟೀನ್ ಫೈಲ್ಸಿಂದ ಆ ಥರ ಕೂಡ ಆಚೆ ಬರಬೇಕಾಗಿತ್ತು, ಅಮೆರಿಕನ್ನನ್ನು ಡೈವರ್ಟ್ ಮಾಡಬೇಕಾಗಿತ್ತು ಅಂತ ಈ ಅಸ್ತ್ರ ಇಟ್ಕೊಂಡಿದ್ದ ಅಂತ? ಈಗ ನೋಡಿ, ಮೊದಲನೇ ಅವಧಿಯಲ್ಲಿ ಟ್ರಂಪ್ ಒಂದಿಷ್ಟು ಸ್ಥಿತಪ್ರಜ್ಞನಾಗಿ ವರ್ತನೆ ಮಾಡಿದ್ದ. ಆದ್ರೆ ಈಗಂತೂ ಅವನು ಇವತ್ತೇನ್ ಹೇಳಿದಾನೆ, ನರೇಂದ್ರ ಮೋದಿ ಎಂತ ಶಾಂತವಾದ ಸ್ವರೂಪ ಅವರದ್ದು, ಅವ್ರನ್ನ ನೋಡಿದ್ರೆ ನನಗೆ ಹೆದರಿಕೆ ಆಗುತ್ತೆ ಅಂತ ಇವತ್ತು ಹೇಳ್ತಿದ್ದಾನೆ. ಆಮೇಲೆ ನಾಳೆ ಏನ್ ಹೇಳ್ತಾನೆ ಅಂತ ಗೊತ್ತಿಲ್ಲ. ಸೊ ಈಸ್ ಫಿಕಲ್ ಮೈಂಡೆಡ್, ಈಸ್ ಲಾಸ್ಟ್ ಇಸ್ ಮೆಂಟಲ್ ಬ್ಯಾಲೆನ್ಸ್. ಯಾಕಂದ್ರೆ ಈ ಒಂದು ಯುದ್ಧಕ್ಕೆ ಏನೇನು ಕಮಿಟ್ಮೆಂಟ್ ಮಾಡಬೇಕಾಗಿತ್ತು ನೋಡಿ, $29 ಟ್ರಿಲಿಯನ್ ಖರ್ಚಾಗಿದೆ. 43 ಏರೋಪ್ಲೇನ್ಗಳು ಇರೋವು ನಾಶ ಆಗಿ ಹೋಗಿದ್ದಾವೆ, ಎಷ್ಟೋ ಪೈಲಟ್ಗಳು ಹೋಗಿದ್ದಾರೆ. ಆಮೇಲೆ $200 ಬಿಲಿಯನ್ ಅನ್ನ ಪೆಂಟಗಾನ್ಗೆ ಹೇಳಿದ್ದಾರೆ, ಇದನ್ನ ಅಡ್ವಾನ್ಸ್ ಆಗಿ ತಗೊಳ್ಳಿ ಕಾಂಗ್ರೆಸ್ಗೆ ಅಪ್ರೂವ್ ಮಾಡ್ಕೊಂಡು ಅಂತ ಹೇಳಿ. ಅಂದ್ರೆ ದೇವರ್ ಎಕ್ಸ್ಪೆಕ್ಟಿಂಗ್ ಎ ವೆರಿ ಲಾಂಗ್ ಟರ್ಮ್ ಕಾರ್ಯಾಚರಣೆ. ಇಲ್ಲಿ ನೋಡಿ, ಜಾಯಿಂಟ್ ಕಾರ್ಯಾಚರಣೆ ಯಾವಾಗ ಆಗುತ್ತೆ, ಇಸ್ರೇಲ್ ಮತ್ತು ಅಮೆರಿಕದ್ದು ಇಬ್ಬರಿಗೂ ಒಂದೇ ಏಮ್ ಆಫ್ ವಾರ್ ಅಂಡ್ ಸೆಲೆಕ್ಟ್ ಅಂಡ್ ಮೈಂಟೈನ್ ದಟ್ ಏಮ್ ಇರ್ಬೇಕಾಗಿತ್ತು. ಕರೆಕ್ಟ್. ಹಾಗಿರ್ಲಿಲ್ಲ. ಇಸ್ರೇಲಿನ ಏಮ್ ಏನಿತ್ತು, ಸಮ್ ಹೌ ವಿ ಹ್ಯಾವ್ ಟು ಡಿ ಮಿಲಿಟರೈಸ್, ರೆಜಿಮ್ ಚೇಂಜ್. ಆಮೇಲೆ ಅಲ್ಲಿನ ಏನು ಅಸೆಟ್ಸ್ ಇದಾವೆ ಅವನ್ನ ಅವರಿಗೆಲ್ಲ ಗೊತ್ತಿತ್ತು. ಬಿಕಾಸ್ ದೇ ಆರ್ ವೆರಿ ಕ್ಲೋಸ್ ಟು, ಐ ಮೀನ್ ದೇ ಮೇ ನಾಟ್ ಶೇರ್ ದ ಬಾರ್ಡರ್, ಬಟ್ ಅವರ ಮೊಸಾದ್ ಸಹಾಯದಿಂದ ಎಲ್ಲೇನು ಆಗ್ತದೆ, ಎಲ್ಲೆಲ್ಲಿ ಇವರ ಅಸೆಟ್ಸ್ಗಳಿದಾವೆ ಎಲ್ಲ ಗೊತ್ತಿತ್ತು. ಬಟ್ ಇಸ್ರೇಲ್ ಅಲೋನ್ ಕುಡ್ ನಾಟ್ ಅಟ್ಯಾಕ್ ಇರಾನ್. ಅವರಿಗೆ ಅಮೆರಿಕದ ಊರುಗಳು ಬೇಕಾಗಿತ್ತು. ಅದಕ್ಕೆ ಸರಿಯಾಗಿ ಟ್ರಂಪ್ ಬಂದ್ಬಿಟ್ಟ. ಅವ್ರನ್ನೆಲ್ಲ ಅಮೆರಿಕಕ್ಕೆ ಒಪ್ಪಿದ್ರೋ ಇಲ್ವೋ, ಯುದ್ಧ ಬೇಕಾ ಬೇಡವಾ ಅನ್ನೋ ಒಂದು ಕಾಂಗ್ರೆಸ್ಸಿನ ಒಪ್ಪಿಗೆನೂ ತಗೊಂಡು ಬಂದ್ಬಿಟ್ಟ ಆಲ್ ಬೈ ಹಿಮ್ಸೆಲ್ಫ್. ಹಾಫ್ ವೇ ಥ್ರೂ ಹಿ ರಿಯಲೈಸ್ಡ್ ಹೂಸ್ ವಾರ್ ಇಸ್ ಇಟ್ ಎನಿವೇ, ಇಸ್ ಇಟ್ ಮೈ ವಾರ್ ಅಂತ ಒಂದ್ಸರಿ ಬಂದಿತ್ತು. ಅವಾಗ ನೌ ಹಿ ವಾಂಟ್ ಟು ವಿಡ್ರಾ. ಅಷ್ಟೊತ್ತಿಗಾಗ್ಲೇ ಇಡೀ ಜಗತ್ತಿಗೆ
ಒಂದು ಎಕನಾಮಿಕ್ ಹೊಡೆತ ಬಿತ್ತು, ಇನ್ಕ್ಲೂಡಿಂಗ್ ಇಂಡಿಯಾ. ಹ್ಮ್ ಅವರು ದುಡ್ಡು ಕಳ್ಕೊಂಡ್ರು. Okay. ಆಲ್ಮೋಸ್ಟ್ ಇಸ್ರೇಲ್ ರ್ಯಾನ್ ಔಟ್ ಆಫ್ ಅಮ್ಯುನಿಷನ್. ಹ್ಮ್ ಹ್ಮ್ ಕರೆಕ್ಟ್. ಈಗೇನ್ ಮಧ್ಯೆ ಸೀಸ್ ಫೈರ್ ಇವನ್ ಪೆಂಟಗಾನ್ ಸರ್ 10 ದಿನಕ್ಕೆ ಆಗುವಷ್ಟು ಮಾತ್ರ ಶಸ್ತ್ರಾಸ್ತ್ರ ಇದೆ ಅಂತ ಪೆಂಟಗಾನ್ ಕೂಡ ಹೇಳಿತ್ತು. ಇವನ್ ಪೆಂಟಗಾನ್. ಎಕ್ಸಾಕ್ಟ್ಲಿ. ಆಮೇಲೆ ಈ ಸೀಸ್ ಫೈರ್ ಮಾಡಿದಾಗ ನೋಡಿ ಅವ್ರ ನಿಲುವು ಹೆಂಗಿರುತ್ತೆ ಅಂದ್ರೆ, ಯಾರೋ ಒಬ್ರು ಇಂಟರ್ವ್ಯೂವರ್ ಟ್ರಂಪ್ ನ ಕೇಳಿದ್ರು, ಡು ಯು ಅಬೈಡ್ ಬೈ ದಿ ಸೀಸ್ ಫೈರ್, ವಾಟ್ ಈಸ್ ದ ಮೀನಿಂಗ್ ಆಫ್ ಸೀಸ್ ಫೈರ್ ಫಾರ್ ಯು ಅಂದ್ರೆ ಅವನು ಲೆಸ್ ಫೈರ್ ಅಂದ್ರೆ ಕೀಪ್ ಫೈರಿಂಗ್, ವಿಲ್ ಡೂ ಲಿಟಲ್ ಲೆಸ್ ಫೈರಿಂಗ್. ಇಟ್ ಇಸ್ ನಾಟ್ ಕಂಪ್ಲೀಟ್ ಸೀಸ್ ಫೈರ್. ಕೈಂಡ್ ಆಫ್ ಓಕೆ. ದಟ್ ಈಸ್ ದಿ ಕೈಂಡ್ ಆಫ್ ಔಟ್ಲುಕ್ ಹಿ ಹ್ಯಾಸ್ ಫಾರ್ ಸೀಸ್ ಫೈರ್. ಅದು ನಿಲ್ಲೂ ಇಲ್ಲ, ಶುರು ಮಾಡ್ಕೊಂಡ್ರು. ಈಗ ಇರಾನಿನ ಐಲುಗರೆ ಅಂತ ಹೋದ, ಬಟ್ ಇನ್ನುಳಿದ ಐಲುಗಳು ಏನಿದ್ದಾರೆ ಅವರು ಸುಮ್ಮನಿರ್ಲಿಲ್ಲ. ಯಾಕಂದ್ರೆ ಅಲ್ಲಿ ಅವರು 31 ಭಾಗವಾಗಿ ಛಿದ್ರ ಆಗ್ಬಿಟ್ರು. ಅದಕ್ಕಿಂತ ಮೋಸ IRGC ಏನಿತ್ತು, ಇಸ್ಲಾಮಿಕ್ ರೆವಲ್ಯೂಷನರಿ ಗಾರ್ಡ್ ಕೋರ್, ಇಟ್ ವಾಸ್ ಮೆಂಟ್ ಓನ್ಲಿ ಟು ಸೇಫ್ ಗಾರ್ಡ್ ದಿ ಡಿಕ್ಟೇಟರ್, ಪ್ರೊಟೆಕ್ಟ್ ದ ಡಿಕ್ಟೇಟರ್. ಅಂಡ್ ಅಲ್ಲಿ ಹತ್ತಿಕ್ಕು ಯಾವುದೋ ಒಂದು ಗಲಭೆ ನಡೆದ್ರೆ ಅದನ್ನ ಹತ್ತಿಕ್ಕೋ ಕೆಲಸ. ಈಗ IRGC ಫುಲ್ ಟೇಕ್ ಓವರ್ ಮಾಡ್ಬಿಡ್ತು. ದೇ ಆರ್ ದಿ ಸ್ಟ್ರಾಟಜಿಸ್ಟ್, ದೇ ಆರ್ ದಿ ಡಿಸಿಷನ್ ಮೇಕರ್ಸ್, ಅಂಡ್ ದೇ ಆರ್ ದ ಫೈಟರ್ಸ್ ಆಲ್ಸೋ. ಫೈನ್ ಸರ್. ಅವ್ರ ಮನಸ್ಸು ಹೆಚ್ಚು ಅವರು ಮಾಡಿದ್ರು. ಫೈನ್.